ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ರಕ್ಷಣಾಧಿಕಾರಿಯಾಗಿರುವ ಅಡನೀರು ಮಠ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಜೀರ್ಣೋದ್ಧಾರ ಕಾಮಗಾರಿಗಳನ್ನು ವೀಕ್ಷಿಸಿದರು. ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗೋಪಾಲಕೃಷ್ಣಾಯ ನಮಃ. ಶ್ರೀ ಉದನೇಶ್ವರ ದೇವಸ್ಥಾನ ಪೆರಡಾಲ ನಮ್ಮ ಸೀಮೆಯಲ್ಲಿ ಬಹಳಷ್ಟು ಐತಿಹ್ಯವನ್ನು ಮತ್ತು ಪ್ರಸಿದ್ಧಿಯನ್ನು ಹೊಂದಿದಂಥ ಒಂದು ದೇವಾಲಯ. ಈಗ 3 ವರ್ಷಗಳಿಂದ ಅದರ ಅಭಿವೃದ್ಧಿ ಕಾರ್ಯಗಳು, ಜೀರ್ಣೋದ್ಧಾರ ಕಾರ್ಯಗಳು ಪ್ರಾರಂಭಗೊಂಡು ಈಗ ಅದರ ಕೊನೆಯ ಹಂತದಲ್ಲಿ ಈಗ ಅದರ ಜೀರ್ಣೋದ್ಧಾರ ಕಾರ್ಯಗಳು ಬಂದು ನಿಂತಿವೆ. ಏಪ್ರಿಲ್ ತಿಂಗಳಲ್ಲಿ 2026 ಏಪ್ರಿಲ್ ತಿಂಗಳಲ್ಲಿ ತಂತ್ರಿಗಳ ಆದೇಶದ ಪ್ರಕಾರ ದೈವಜ್ಞರಿಂದ ಮುಹೂರ್ತವನ್ನು ಗುರುತಿಸಿಕೊಂಡು ಇದರ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಮುಖ್ಯವಾಗಿ ಇವತ್ತು ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಬಹಳಷ್ಟು ದೇವಾಲಯಗಳು ಇವತ್ತು ಅಭಿವೃದ್ಧಿ ಹೊಂದುವುದನ್ನು ನಾವು ನೋಡ್ಬೋದು. ಕೊರೋನಾದ ಅನಂತರದ ಕಾಲದಲ್ಲಿ ಜನಗಳು ಬಹಳಷ್ಟು ಕಷ್ಟವನ್ನು ಅನುಭವಿಸಿದರೂ ಕೂಡ ಯಾವುದೇ ರೀತಿಯ ಕೊರತೆ ಇಲ್ಲದೆ ನಮ್ಮ ದೇವಾಲಯಗಳು ಅಭಿವೃದ್ಧಿ ಆಗ್ತಾಯಿದೆ ಮತ್ತು ಅಲ್ಲಿ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನಡೀತಾ ಇದೆ. ಅಂತೆಯೇ ಇವತ್ತು ಅದರ ಒಂದು ಮುಂದುವರೆದ ಭಾಗ ಅನ್ನುವಂತೆ ಈಗ ನಮ್ಮ ಪರಿಸರದಲ್ಲಿ ಇರುವಂತಹ ಅತ್ಯಂತ ಸಾನ್ನಿಧ್ಯವನ್ನು ಹೊಂದಿರುವಂಥ ಈ ಉದನೇಶ್ವರ ದೇವಾಲಯ ಸುಂದರವಾಗಿ ಅದು ಜೀರ್ಣೋದ್ಧಾರಗೊಂಡು ಅದು ನಿರ್ಮಾಣವಾಗ್ತಾ ಇರೋದು ನಮಗೂ ಒಂದು ಸಂತೋಷ ಮತ್ತು ಹೆಮ್ಮೆಯ ವಿಷಯ. ಹಾಗಿರುವಾಗ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ ಈ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತ ಬಂಧುಗಳು ಕೂಡ ತಮ್ಮನ್ನು ತೊಡಗಿಸಿಕೊಂಡು ತನ್ನು ಮನ ಧನ ಅಂತ ಏನು ನಾವು ಹೇಳ್ತೇವೆ, ಆ ರೀತಿಯಿಂದ ಎಲ್ಲ ರೀತಿಯಿಂದಲೂ ಇದಕ್ಕೆ ತೊಡಗಿಸಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ದೇವಾಲಯ ಅತ್ಯಂತ ವಿಜೃಂಭಣೆಯಿಂದ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಕಾಣಲಿಕ್ಕೆ ಕಾರಣ ಆಗ್ತದೆ. ಆ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳಿಗೆ ಕೂಡ ಅಂತಹ ಒಂದು ಶಕ್ತಿಯನ್ನು, ಮನಸ್ಸನ್ನು ದೇವರು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ, ಇದಕ್ಕಾಗಿ ದುಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಸ್ವಯಂ ಸೇವಕರಿಗೆ, ಎಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಜನರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಎಲ್ಲ ವಿಧದ ಶ್ರೇಯಸ್ಸನ್ನು ಕಾಂಕ್ಷಿಸಿ ಮಾತಿನಿಂದ ವಿರಾಮಗೊಳಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.
ಸಂದರ್ಭದಲ್ಲಿ ಬ್ರಹ್ಮ ಕಲಶ ಸಮಿತಿ ಪ್ರಧಾನ ಕಾರ್ಯದರ್ಶಿ ನಿರಂಜನ್ ರೈ ಪೆರಡಾಲ ಪ್ರಾಸ್ತಾವಿಸಿ ಜೀರ್ಣೋದ್ಧಾರ ಕಾರ್ಯಗಳನ್ನು ವಿವರಿಸಿದರು. ಬ್ರಹ್ಮ ಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷರಾದ ಜಯದೇವ್ ಖಂಡಿಗೆ, ಕಾರ್ಯಾಧ್ಯಕ್ಷರಾದ ಜಗನೀತ್ ರೈ ಪೆರಡಾಲಗುತ್ತು, ಕೋಶಾಧಿಕಾರಿ ಸೂರ್ಯನಾರಾಯಣ ಬಿ, ಆಡಳಿತ ಮಂಡಳಿ ಸದಸ್ಯರಾದ ಸೀತಾರಾಮ್ ನವಕ್ಕಾನ, ಮಾಜಿ ಆಡಳಿತ ಮುಖ್ಯಸ್ಥರ ಟಿ.ಕೆ. ನಾರಾಯಣ್ ಭಟ್, ಬ್ರಹ್ಮಕಲಶ ಸಮಿತಿ ಉಪಾಧ್ಯಕ್ಷ ಶ್ರೀ ಜಯಪ್ರಕಾಶ್ ಶೆಟ್ಟಿ ಕಡಾರುಬೀಡು, ಡಾಕ್ಟರ್ ಶ್ರೀನಿಧಿ ಸಾಳಾಯ, ಗಣೇಶ್ ಅಳಕ್ಕೆ, ಜೊತೆ ಕಾರ್ಯದರ್ಶಿಗಳಾದ ಭಾಸ್ಕರ್ ಪಂಜತರ್ಕ, ಗಣೇಶ್ ಪ್ರಸಾದ್ ಕಡಪು, ಉದಯಶಂಕರ್ ಪಿಎಸ್, ಶೇಷಕುಮಾರ್ ಪಂಜತರ್ಕ, ಸತೀಶ್ ಕುಮಾರ್ ಹುದ್ಯೋಡು, ಮಾತೃ ಸಮಿತಿ ಅಧ್ಯಕ್ಷೆ ಶ್ರೀಮತಿ ವಿನಯ ಜಿ ರೈ, ಕಾರ್ಯದರ್ಶಿ ಅನಿತಾ ಟೀಚರ್ ಮುಂತಾದವರು ಉಪಸ್ಥಿತರಿದ್ದರು.